ಈಗ ಅದನ್ನು ಡೇಟ್ಗಳು ಹೇಳೋರಲ್ಲ, ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟ್ರು ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಡೇಟು ಅಂತ ಹೇಳಿದಿರಲ್ಲ. ಹಲವಾರು HLCC ಮೀಟಿಂಗ್ಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇವೆ. ನನಗದರ ಅನುಭವವೂ ಇದೆ. ಎಷ್ಟು HLCC ಮೀಟಿಂಗ್ಗಳಲ್ಲಿ ಕೆಲವರು ಅರ್ಜಿ ಕೊಟ್ಟು ಒಂದು ಯೋಜನೆ ಮಾಡ್ತೀವಿ ಅಂತ ಬಂದಂಥವರು ಎಷ್ಟು ಪರ್ಸೆಂಟೇಜ್ ಜನ ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತೆಗೆದರೆ ನಿಮಗೆ ಅಲ್ಲೇ ಪರ್ಸೆಂಟೇಜ್ ಸಿಗ್ತದೆ. HLCCನಲ್ಲಿ ಹಲವಾರು ಸಬ್ಜೆಕ್ಟ್ ತರ್ತಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಹೇಳಿ ತರಿಸಲ್ಲ, ಸಬ್ಜೆಕ್ಟ್ನ ಇಂತಿಂಥ ಸಬ್ಜೆಕ್ಟ್ ತನ್ನಿ ಅಂತ. ಇವರೇನಾದರೂ ಮಾಡ್ಕೊಂಡಿರ್ಬೋದು, ಗೊತ್ತಿಲ್ಲ ನನಗೆ. ನಮ್ಮ ಕಾಲದಲ್ಲಿ ಆ ಒಂದು ಗೈಡ್ಲೈನ್ಗಳೇನು ಇಟ್ಕೊಂಡಿದ್ರು, ನಮ್ಮ ಅಧಿಕಾರಿಗಳಿಂದ ಅದು ಫೈಲ್ ಮೂವ್ಮೆಂಟ್ ಆಗಿ ಅಂತಿಮವಾಗಿ HLCC ತರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸರ್ಕಾರದಲ್ಲಿ. ಅದಕ್ಕೆ ಚೇರ್ಮನ್ ನಾನು ಇರ್ತೀನಿ. ಅದಕ್ಕೆ ಇಂಡಸ್ಟ್ರಿ ಮಿನಿಸ್ಟರ್ ಇರ್ತಾರೆ, ಹಲವಾರು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ಇರ್ತಾರೆ. ಅಲ್ಲಿ ಕೆಲವು ಪ್ರಾಜೆಕ್ಟ್ಗಳ ಬಗ್ಗೆ ಪ್ರಪೋಸಲ್ ಏನು ಬಂದಿರುತ್ತೆ, ಚರ್ಚೆಗಳಾಗಿರ್ತವೆ. ಚರ್ಚೆ ಆಗಿದ್ದವೆಲ್ಲ ಇಂಪ್ಲಿಮೆಂಟ್ ಆಗಲ್ಲ. ಇದು ಗೊತ್ತಿಲ್ವ ಅವರಿಗೆ? ನನಗಿಂತ ಮುಂಚೆನೇ ಮಂತ್ರಿ ಆಗಿದ್ದಾರಲ್ಲ, ಪಾಪ ಅವ್ರು ಹೇಳಿದ್ದಾರಲ್ಲ, ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದೆ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಸ್ಟೀಲ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ, ಇಲ್ಲಿ ಯಾವಾಗ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ 2007 ಇದನ್ನು ಕೊಟ್ಟಿದ್ದೀನಿ ನಿಮಗೆ, ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಇದೆಲ್ಲ ಕೊಟ್ಟಿದ್ದೀನಿ ನಾನು. ಇಲ್ಲ ಹೇಳ್ಬಿಡ್ತೀನಿ ನಿಮಗೆ. ಇದು ಹೇಳಿದ್ನಲ್ಲ, 29-30 ಆಗಸ್ಟ್ 2007 ಸುದೀರ್ಘವಾದ ಚರ್ಚೆ ನಡೆದಂಥದ್ದು. ಇವರೆಲ್ಲರಿಗೂ ನಾನು ಉತ್ತರ ಕೊಡಬೇಕಾದ್ರೆ ಅಂತಿಮವಾಗಿ ನಾನು ಹೇಳಿದ್ದೇನೆ. ಇದನ್ನೇ ಮೊನ್ನೆ ಬೆಂಗಳೂರಿನಲ್ಲೂ ನಾನು ಪತ್ರಿಕಾಗೋಷ್ಠಿಲಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ಅಂತಿಮವಾದ ಉತ್ತರ ನಾನು ಕೊಡಬೇಕಾದ್ರೆ ಆಸ್ ಎ ಚೀಫ್ ಮಿನಿಸ್ಟರ್, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಜನ ಅವರು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ನೋವು ಕೊಟ್ಟು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದು ಮುಂದುವರ್ಸೋ ಪ್ರಶ್ನೆ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತೀನಿ. ಇಲ್ಲಿ ಇವತ್ತೇನು ಹೇಳಿದಾರಲ್ಲ HLCC ಮೀಟಿಂಗು ಹೇಳ್ತಾರೆ ನೋಡಿ, ಈ ಮಟ್ಟಕ್ಕೆ ರೈತರನ್ನು ಒಕ್ಕಲೆಬ್ಬಿಸಲಿಕ್ಕೆ ನೀವು ಹೊರಟಿದ್ದೀರಿ ಎಂದೇನು ಎಲ್ಲ ಸದಸ್ಯರುಗಳು ಹೇಳಿದ್ದಾರೆ. ನಾನು ಇಲ್ಲಿ ಒಂದು ವಿಷಯವನ್ನು ಹೇಳುವುದಕ್ಕೆ ಬಯಸುತ್ತೇನೆ. HLCCನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ತೀರ್ಮಾನವಾಗಿದೆ ಎಂದು ಹೇಳುವುದಕ್ಕೆ ಬಯಸುತ್ತೇನೆ. ಡಾಲರ್ಸ್ ಹೋಟೆಲ್ ಲಿಮಿಟೆಡ್ 17ನೇ ತಾರೀಕಿನ HLC ಮೀಟಿಂಗ್ನಲ್ಲಿ ಬಂದಿದೆ. ನೇಚರ್ ಆಫ್ ಅಪ್ರೂವಲ್, ಕನ್ಸೆಂಟ್ ಪ್ರೋಸೆಸ್, ಸ್ಟೇಟಸ್ ಆಫ್ ಅಕ್ವಸಿಷನ್ ನಾಟ್ ಕಮೆನ್ಸ್ಡ್, ವೆದರ್ ಕನ್ಸೆಂಟ್ ಲೆಟರ್ ಸಬ್ಮಿಟೆಡ್ ನಾಟ್ ಯೆಟ್, ಸೆಂಚುರಿ ರಿಟೈರ್ಮೆಂಟ್ ನಾಟ್ ಯೆಟ್, ಈ ಥರ ಎಲ್ಲ ಹೇಳ್ಕೊಂಡು ಹೋಗಿದ್ದೀನಿ. ಸ್ವೇಚ್ಛಾಚಾರವಾಗಿ ತೀರ್ಮಾನಗಳು ಆಗಿಲ್ಲ, ಆಗುವುದಕ್ಕೆ ಅವಕಾಶವನ್ನೂ ಕೊಟ್ಟಿಲ್ಲ. ಇದೆಲ್ಲ ಹೇಳಿ ನನ್ನ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ ಅಂದರೆ ಹೇಳಿದ್ದೀನಿ. 1ನೇ ತಾರೀಕು ಆಗಸ್ಟು 2007 ಡೇಟು ನನ್ನ ತಲೆಯಲ್ಲಿದೆ. ಆಮೇಲೆ ಈ DLF ಇವತ್ತು ಚರ್ಚೆ ಮಾಡಿದ್ದಾರೆ. ಪಾಪ DLF ಅವನು ಯಾವನ್ನ ಮುಖ ನೋಡಿಲ್ಲ ನಾನು. DLF ನಿಮ್ಮದು ಸಂಬಂಧ ಬಿಚ್ಚಣಂತೆ. ತಾವರೆಕೆರೆ ಹೋಬಳಿ ಅವನು ಯಾರೋ ಪಾಪ ಬ್ರಿಟಿಷರ ಕಾಲದಲ್ಲಿ ಬಂದಿದ್ದ ಫಾರಿನ್ನಿಂದ. ಇದು ಇಲ್ಲ, ಇದೇನು ಬೇಡ ನಾನು. ಇದು ನನಗೆ ಬೇಕಾಗಿರೋದು DLFದು. ನನ್ನ ಕಾಲದಲ್ಲಿ 100 ಕೋಟಿ 200 ಕೋಟಿ ಮತ್ತು 100 ಕೋಟಿ ಅಂತ ಎಲ್ಲ ಹೇಳ್ಕೊಂಡವ್ರೆ.
ಈ ಪ್ರಾಜೆಕ್ಟನ್ನು ಚರ್ಚೆಗೆ ಮಾಡಿದ್ದು ಬಂದಿದ್ದು ನಿಜ. ಈ ಪ್ರಾಜೆಕ್ಟು ಟೇಕ್ ಆಫೇ ಆಗಲಿಲ್ಲ. ಅದಕ್ಕೆ ಕಾರಣ ವಿಧಾನಸಭೆ ಕಲಾಪದಲ್ಲಿ ನಾನು ಹೇಳಿದ್ದೀನಿ, 1ನೇ ತಾರೀಕು ಆಗಸ್ಟು 2007ನೇ ತಾರೀಕಿನಂದು 2007ನೇ ಇಸ್ವಿ 1ನೇ ತಾರೀಕು 8ನೇ ತಿಂಗಳು ಆಗಸ್ಟ್ ನಾನು ಹೇಳಿರ್ತಕ್ಕಂಥದ್ದು ಈ ಪ್ರಾಜೆಕ್ಟನ್ನು ಮುಂದುವರಿಸಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ದೀನಿ. ವಿಧಾನಸಭೆ ಕಲಾಪದಲ್ಲೇ ಬಿಡಿದಿದ್ದು, ನಾನು ಅದಕ್ಕೆ ಕನ್ಫೈನ್ ಆಯ್ತಿರೋದು ಬಿಡಿದಿದ್ದಕ್ಕೆ. ಆಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದು 9 ಅಕ್ಟೋಬರ್ 2007 ರಾಜೀನಾಮೆ ಕೊಟ್ಟಿರೋದು. DLFದು ಮತ್ತೆ ಮುಂದೆ ಟ್ರಾನ್ಸಾಕ್ಷನ್ ಆಗಿರೋದು ಯಾವತ್ತು? ಬಹುಶಃ 27-29ನೇ ತಾರೀಕು ಮೇಲೆ ಆಗಿದೆ, ಅಕ್ಟೋಬರು. ಅದು ರಾಜ್ಯಪಾಲರ ಆಡಳಿತ, ನವೆಂಬರ್ ತಿಂಗಳಲ್ಲಾಗಿರೋದು. ರಾಜ್ಯಪಾಲರ ಆಡಳಿತ ಇದ್ದಾಗ ನನಗೆ ಸಂಬಂಧ ಇಲ್ಲದೆ ಇರೋದು. ನಾನಲ್ಲಿ ವಿಧಾನಸಭೆಯಲ್ಲಿ ಆಗಸ್ಟ್ 1ನೇ ತಾರೀಕು ಈ ಪ್ರಾಜೆಕ್ಟನ್ನು ನಿಲ್ಲಿಸ್ತೀವಿ ಅಂತ ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೀನಿ. ಇವರೆಲ್ಲ ನನ್ನ ಮೇಲೆ ಗದಾಪ್ರಹಾರ ಮಾಡಿದ್ರಲ್ಲ, ನಿಂತೋಗಿದೆ. ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಏನೇನು ಮಾಡ್ಕೊಂಡ್ರೆ, ಈಗ 2007 ನಾನು ಅಧಿಕಾರ ಇಳಿದಿರೋದು, ಇವತ್ತು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷದಿಂದ ಏನು ಮಾಡ್ತಾ ಇದ್ರಿ? ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ಕೆ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂಥ ಚಿನ್ನದಂಥ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಹುಶಃ ಜನವು ಇನ್ನೂ 170 ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ DK ಶಿವಕುಮಾರ್, ನೀವು ನನ್ನ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದೀರಿ? ಇದೇನೋ ಪೇಪರ್ಗಳು ಇಟ್ಕೊಂಡು ಏನೋ ಪಾಪ ಹೇಳ್ತಾ ಇದ್ದೀರಿ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಕೂರಿಸ್ಕೊಂಡಿದ್ರಿ, ಅವ್ರು ಬೇರೆ ಕಿವಿಲಿ ಏನೋ ಹೇಳ್ತಾನೆ ಇದ್ರು. ಇಲ್ಲಿ ಪ್ರಶ್ನೆ, ಈ 20 ವರ್ಷದಲ್ಲಿ 2013 BJP ಸರ್ಕಾರ ಬಂದಿದ್ದು ಬಿಟ್ಬಿಡಿ, 2009 ಇರಲಿ, ಅವರೇನೋ ಟ್ರೈ ಮಾಡಿದ್ರು, 10ರಲ್ಲಿ ಮತ್ತೇನೋ ಜಾಗತಿಕ ಟೆಂಡರ್ ಕರೆದ್ರು, ಯಾರು ಬರಲಿಲ್ಲ. ಇದನ್ನೆಲ್ಲ ಹೇಳ್ತಾ ಹೋಗಿದ್ದೀರಿ. 13ಕ್ಕೆ ಮುಖ್ಯಮಂತ್ರಿಗಳು ಬಂದ್ರಲ್ಲಪ್ಪ ಸಿದ್ದರಾಮಯ್ಯನವರು, ನೀವು ಆ ಮಂತ್ರಿಮಂಡಲದಲ್ಲಿ ಮಂತ್ರಿ ಇದ್ರಲ್ಲ. ಇವತ್ತು ಇಷ್ಟು ತರಾತುರಿಲೇನು ಹೊರಟಿದ್ದೀರಿ ಇದನ್ನು ಮಾಡಬೇಕು ಅಂತ ಹೇಳಿ? ಯಾರಪ್ಪ ನಿಮಗೆ ತಲೆಗೆ ತುಂಬಿದವರು ಇದು ಮಾಡಬೇಕು ಅಂತ ಹೇಳಿ? ಈಗ ನೀವೇನು ಮುಖ್ಯಮಂತ್ರಿ ಆದಮೇಲೆ ಮಾಡಿಲ್ಲ, ಇದನ್ನ ನೀವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದಾಗಲೇ ಶುರು ಮಾಡ್ಕೊಂಬಿಟ್ರಿ ಬಂದಿದ್ದೀರಿ. ಈಗ ಹೊಸದಾಗಿ ನಿಮ್ಮ ಸರ್ಕಾರ ಬಂದು ಇದು ಮಾಡಕೊಳ್ಟ್ರಿ, ಅದನ್ನು ಹೊಟ್ಟೆ ಉರಿ ಪಟ್ಕೊಂಡು ರೈತರನ್ನ ಎತ್ಕಟ್ಟಿದ್ದೀವಿ, ಇದೆಲ್ಲ ಏನು ಹೇಳ್ತಾ ಇದ್ದೀರಿ? ಯಾವುದೇ ರೈತರನ್ನ ಎತ್ಕಡ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ. ರೈತರು ಸಂತೋಷವಾಗಿ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು ನಿಮ್ಮನ್ನ? ಈ 20 ವರ್ಷದಲ್ಲಿ ನೀವು ಈಗಾಗಲೇ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಅವತ್ತು ಕೈ ಹಾಕಲಿಲ್ಲ. ಅವತ್ತು ಕೆಲವು ಪ್ರೊಸೀಡಿಂಗ್ ಆಗಿದೆ. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಪ್ರೊಸೀಡಿಂಗ್ ಮಾಡ್ಕೊಂಡವ್ರ ಅಧಿಕಾರಿಗಳು. ಕನಸಿನ ಕೂಸು ಅವೆಲ್ಲ ಇರಲಿ, ಆಮೇಲೆ ಆಗಲೂ ಕೈ ಹಾಕ್ದಂಥವ್ರು ಏನಿದೆ, ಯಾಕೆ ನಡೆಸ್ಕೊಂಬಂದ್ರಿ ಇದನ್ನ? ನಂತರ ನಾನು 2018 ಮುಖ್ಯಮಂತ್ರಿ ಆದೆ, 14 ತಿಂಗಳಿದ್ದೆ. ನಾನು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನನ್ನದೇನಾದರೂ ಚಿಂತನೆ ಇಟ್ಟಿದ್ರೆ ನಾನು 14 ತಿಂಗಳಲ್ಲಿ ಮಾಡ್ತಿರ್ಲಿಲ್ವಾ? 14 ತಿಂಗಳು ನನ್ನ ಜೊತೆಲೇ ಇದ್ದಾರಲ್ಲಪ್ಪ ನೀರಾವರಿ ಮಂತ್ರಿಯಾಗಿ.